ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಸೋಗಿ ಗ್ರಾಮದ ಎಕೆ ಕಾಲೋನಿಯಲ್ಲಿ ಶ್ರೀ ಜಗನ್ಮಾತೆ ದುರ್ಗಾಂಬಿಕಾ ದೇವಿಯ ದೇವಸ್ಥಾನದ ನೂತನ ಗೋಪುರ ಕಳಸಾರೋಹಣ ಹಾಗೂ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರರಾದ ಶ್ರೀ 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 1008 ಜಗದ್ಗುರು ಸಿದ್ಧಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಡ್ಡ ಪಲ್ಲಕ್ಕಿ ಮಹೋತ್ಸವವು ಮಂಗಳವಾರ ದಿನಾಂಕ 7/4/2026 ಅತ್ಯಂತ ಸಂಭ್ರಮ ಸಡಗರದಿಂದ ಜರುಗಿತು. ಭವ್ಯ ಪುರ ಪ್ರವೇಶ ಹಾಗೂ ಉತ್ಸವ ಬೆಳಗ್ಗೆ 8 ಗಂಟೆಗೆ ಗ್ರಾಮದ ಸಮಸ್ತ ಭಕ್ತಾದಿಗಳು ಪರಮ ಪೂಜ್ಯ ಜಗದ್ಗುರುಗಳನ್ನು ಕಳಸ ಕನ್ನಡಿ ಕುಂಭಮೇಳ ಹಾಗೂ ಮಂಗಳವಾದ್ಯಗಳೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಿದರು. ನಂದಿ ಕೋಲು ಮೇಳದೊಂದಿಗೆ ಸಾಗಿದ ಅಡ್ಡ ಪಲ್ಲಕ್ಕಿ ಮಹೋತ್ಸವವು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ನೂರಾರು ಮಹಿಳೆಯರು ಕುಂಭ ಹೊತ್ತು ಮೆರವಣಿಗೆಗೆ ಕಳೆ ನೀಡಿದರು. ಧಾರ್ಮಿಕ ವಿಧಿವಿಧಾನಗಳು ಜಗದ್ಗುರುಗಳ ಹಸ್ತದಿಂದ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದ ನೂತನ ಗೋಪುರಕ್ಕೆ ಕಳಸಾರೋಹಣ ನೆರವೇರಿತು. ನಂತರ ದೇವಿಗೆ ಮಹಾಮಂಗಳಾರತಿ ಮಾಡಲಾಯಿತು. ಈ ಎಲ್ಲ ಪೂಜಾ ಕಾರ್ಯಕ್ರಮಗಳ ಪೌರಾಹಿತ್ಯವನ್ನು ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ NM ಹಾಲಸ್ವಾಮಿಗಳು ಹಾಗೂ ಕ್ರಿಯಾಮೂರ್ತಿಗಳಾದ HM ವೀರಯ್ಯ, ವೈಶ್ ಬೇಂದ್ರಯ್ಯ ಮತ್ತು ಮಠಸ್ಥರು ಸಾಂಗವಾಗಿ ನೆರವೇರಿಸಿಕೊಟ್ಟರು. ವರದಿ ಮಂಜುನಾಥ್ ಕೆ ಉತ್ತಂಗಿ. ಪಾರ್ವತಿ ಶಿವ ಹರ ಹರ ಮಹಾದೇವ. ಶ್ರೀಮತ್ಯರ್ಮಂಜಾಚರ ಮಹಾರಾಜಿ ಜೈ. ಶ್ರೀಮದ್ಧರ್ಮ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 ಜಗದ್ಗುರು ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಮಹಾರಾಜ್ ಕಿ, ಶ್ರೀ ಗಣಪತೇಶ್ವರ ಮಹಾರಾಜ್ ಕಿ, ಜಗನ್ಮಾತಾ ರಾಜರಾಜ ದುರ್ಗಮ್ಮ ದೇವಿ ಮಹಾರಾಜ್ ಕಿ, ಜಯ ಮಂಗಳಂ ಜಯ ನಮಃ ಪಾರ್ವತಿ ಶಿವ ಹರ ಮಹಾದೇವ. ಅಡಿದಾವರುಗಳಿಗೆ ಸೋಗಿ ಗ್ರಾಮದ ಪರವಾಗಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನ ಸಮರ್ಪಣೆ ಮಾಡಿ ಈ ಸಮಾರಂಭದ ನೇತೃತ್ವವನ್ನು ವಹಿಸಿಕೊಂಡಂತ ಶ್ರೀ ಷಟಸ್ಥರ ಬ್ರಹ್ಮ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳವರು ನೇತೃತ್ವದ ನುಡಿ ಸಂದೇಶವನ್ನು ಮಹಾಚಾರ್ಯರ ಅಡಿದಾವರುಗಳಿಗೆ ಸಮರ್ಪಣೆ ಮಾಡಬೇಕಂತ ಹೇಳಿ ಕೇಳಿಕೊಳ್ತೇವೆ. ತ್ರಿಕಾಲ ವಂದನೀಯರಾದ ಆರಾಧ್ಯ ಗುರುಗಳಾದ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ 1008 ಜಗದ್ಗುರು ಸಿದ್ಧಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಪವಿತ್ರ ಅಡಿದಾವರುಗಳಿಗೆ ಅನಂತ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ ಪೂಜ್ಯ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳವರ ಶ್ರೀಚರಣಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ಹೊರ ಹಾಗೂ ಕೋಣಂದೂರಿನ ಪೂಜ್ಯರಿಗೆ, ಹಂಪಸಾಗರದ ಪೂಜ್ಯರಿಗೆ, ನಂದೀಪುರದ ಪೂಜ್ಯರಿಗೆ ಪ್ರಣಾಮಗಳನ್ನು ಸಮರ್ಪಿಸಿ ಗ್ರಾಮದ ದುರ್ಗಾಮಾತೆ ದುರ್ಗಾಂಬಿಕಾ ದೇವಿಯ ದೇವಸ್ಥಾನದ ನೂತನ ಗೋಪುರ ಕಳಸಾರೋಹಣ ಹಾಗೂ ಪರಮ ಪೂಜ್ಯ ಮಹಾಸನ್ನಿದೇವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಡೆದಿರುವಂತಹ ಅದರ ಮಧ್ಯದಲ್ಲಿ ಎಲ್ಲರ ಹೊಟ್ಟೆ ಖಾಲಿ ಆಗ್ತಾ ಇದೆ. ಬೇಗನೆ ಕಾರ್ಯಕ್ರಮ ಮುಗಿಬೇಕಾಗಿದೆ. ಹಾಗಾಗಿ ಪೂಜ್ಯ ಮಹಾಸನ್ನಿಧಿಯವರು ನೇರವಾಗಿ ಸ್ವಾಮಿಗಳೇ ಮಾತಾಡಿ ಆಮೇಲೆ ಮಹಾಸನ್ನಿಧಿಯವರ ಆಶೀರ್ವಚನ ದಯಪಾಲಿಸ್ತಾರೆ ಅಂತ ಹೇಳಿ ನೀವೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಮಹಾಸನ್ನಿಧಿಯವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ದುರ್ಗಾಮಾತೆಯ ನೂತನ ಗೋಪುರದ ಕಳಸಾರೋಹಣ ಕಾರ್ಯಕ್ರಮವನ್ನು ಅತ್ಯಂತ ಭಕ್ತಿ ಸಡಗರ ಸಂಭ್ರಮದೊಂದಿಗೆ ಆಚರಣೆ ಮಾಡಿದೆ. ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ
ಎರಡನ್ನ ಅಪೇಕ್ಷೆ ಪಡ್ತಾ ಇರ್ತಾನೆ. ಒಂದು ಸುಖ, ಮತ್ತೊಂದು ಶಾಂತಿ, ನೆಮ್ಮದಿ. ಶಾಂತಿ ನೆಮ್ಮದಿ ಒಂದಾದರೆ ಸುಖನೂ ಕೂಡ ಅಪೇಕ್ಷೆ ಪಡ್ತಾ ಇರ್ತಾನೆ. ಹಾಗಾದರೆ ಸುಖ ಶಾಂತಿ ನೆಮ್ಮದಿ ಅನ್ನುವಂತಹದ್ದು ಎಲ್ಲಿ ಸಿಗುತ್ತೆ ಅನ್ನುವಂತಹದ್ದು ಕೂಡ ನಿಮಗೆ ಗೊತ್ತಿದೆ. ಸುಖ ಶಾಂತಿ ನೆಮ್ಮದಿ ಸಿಗಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಬೇಕು, ಗುರುಗಳ ದರ್ಶನ ಮಾಡ್ಕೊಳ್ಬೇಕು, ದೇವರ ಪೂಜೆ ಮಾಡಬೇಕು, ಗುರು ಹಿರಿಯರ ಆರಾಧನೆ ಮಾಡಬೇಕು. ಸುಖಸ್ಯ ಮೂಲಂ ಧರ್ಮ. ಸುಖದ ಮೂಲ ಯಾವುದು ಅಂತ ಕೇಳಿದ್ರೆ ಧರ್ಮ ಅನ್ನುವಂಥದ್ದು. ಧರ್ಮದ ಆಚರಣೆಯನ್ನು ಮನುಷ್ಯ ಯಾವಾಗಲೂ ಮಾಡ್ತಾ ಹೋದರೆ ಸುಖ ತನ್ನ ಬೆನ್ನ ಹಿಂದೆಯೇ ಬರ್ತಾ ಇರ್ತದೆ. ಆದ್ದರಿಂದ ಮನುಷ್ಯನಿಗೆ ಶಾಂತಿ ಸಮಾಧಾನ ಸಿಗಬೇಕಾದ್ರೆ ಹೆಚ್ಚೆಚ್ಚು ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕು. ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾ ಹೋದಂತೆಲ್ಲ ಮನಸ್ಸಿಗೆ ಸಂಸ್ಕಾರ ಸಿಗ್ತಾ ಇರ್ತದೆ. ಆದರೆ ಸಂಪತ್ತು ಸಮಾಧಾನ ಕೊಡೋದಿಲ್ಲ. ಎಷ್ಟೇ ಸಂಪತ್ತು ಇದ್ರೂ ಸಹ ಮನುಷ್ಯನಿಗೆ ಸಮಾಧಾನ ಇರೋದಿಲ್ಲ. ಆದರೆ ಸಂಪತ್ತಿನ ಜೊತೆಗೆ ಧರ್ಮ ಬೆರೆತುಕೊಂಡ್ರೆ ಆ ಸಂಪತ್ತಿನಿಂದ ಮನುಷ್ಯ ಸಮಾಧಾನವನ್ನು ಪಡೆದುಕೊಳ್ಳಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಸುಖದ ಮೂಲ ಯಾವುದು ಅಂತ ಕೇಳಿದ್ರೆ ಧರ್ಮ ಅನ್ನುವಂಥದ್ದು.
ಗುರುಗಳು ಜೀವಿತಾನೆ ನೇಮಕ ಸಾಧಿಸಿದ್ದಾರೆ ಅತ್ಯುತ್ತಮವಾಗಿ ಶ್ರೀಗಳಿಂದ ಭಾರತಿಸೋಣ. ಇವತ್ತು ಐತಿಹಾಸಿಕ ಕಾರ್ಯಕ್ರಮ ನಮ್ಮ ಊರಿನ ಹೆಮ್ಮೆಯ ಮಾನವ ಧರ್ಮಕ್ಕೆ ಒಡೆಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಕೃಪಾಶೀರ್ವಾದದೊಂದಿಗೆ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೋಗಿ ಬರುವಾಗ ಗಣೇಶದೇವರ ಕೃಪಾಶೀರ್ವಾದದೊಂದಿಗೆ ಇವತ್ತು ನಮ್ಮ ಕೇರಿ ಸಾವಯಗೊಂಡು ಇಂದು ನಮ್ಮ ಕೇರಿಗೆ ಸಾಕ್ಷಾತ್ಕಾರವಂತಲೇ ಜರುಗಿದಂತ ನಮಗೆಲ್ಲ ಅನಿಸುತ್ತದೆ. ಆ ಸಂದರ್ಭದಲ್ಲಿ ಇವತ್ತು ನಮ್ಮ ಗ್ರಾಮ ಶ್ರೀ ಉಜ್ಜಯಿನಿ ಜಗದ್ಗುರು ಮಹಾರಾಜ್ ಕಿ, ಶ್ರೀ ಪಂಚಾಚಾರ್ಯ ಮಹಾರಾಜ್ ಕಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಧರ್ಮದಿಂದಲೇ ಮಾನವ ಧರ್ಮಕ್ಕೆ, ಮಾನವ ಧರ್ಮಕ್ಕೆ, ಮಾನವ ಧರ್ಮಕ್ಕೆ. ನಮ್ಮ ಗ್ರಾಮ ಹೆಮ್ಮೆಯ ಗ್ರಾಮ. ಇಂದು ನಮ್ಮ ಗ್ರಾಮದಲ್ಲಿ ಸರ್ವ ಧರ್ಮದವರು ಸೇರಿ ಸೌಹಾರ್ದತೆಯಿಂದ ಎಲ್ಲರೂ ನಮ್ಮವರೆಂದು ಬಸವಣ್ಣವರು ಹೇಳಿದಂತೆ ಇವ ನಾನವ, ಇವ ನಾನವ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮ ಮನೆ ಮಗನೆಂದೆನಿಸಿದ ಪಂಚಾಚಾರ್ಯ ಮಹಾರಾಜ್ ಕಿ, ಪಂಚಾಚಾರ್ಯ ಮಹಾರಾಜ್ ಕಿ, ಶ್ರೀ ಉಜ್ಜಯಿನಿ ಸದ್ಗುರು ಮಹಾರಾಜ್ ಕಿ, ಜಗದ್ಗುರು ಮಹಾರಾಜ್ ಕಿ, ಶಿವಾಚಾರ್ಯ ಮಹಾರಾಜ್ ಕಿ, ಶಿವಾಚಾರ್ಯ ಮಹಾರಾಜ್ ಕಿ, ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಮಹಾರಾಜ್ ಕಿ. ಗ್ರಾಮದ ವತಿಯಿಂದ ಮತ್ತು ಈ ಗ್ರಾಮದಲ್ಲೆಲ್ಲ ಸರ್ವ ಜನಾಂಗದ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಮಾಲಾರ್ಪಣೆ ಶ್ರೀ ಎಸ್.ಎಂ. ಕೊಟ್ರಾಯ ಮಾಸ್ತರ್, ಎನ್.ಎಸ್. ವಿಶ್ವನಾಥ್ ಇವರಿಂದ ಮಾಲಾರ್ಪಣೆಯನ್ನು ಅರ್ಪಿಸ್ತಾರೆ. ಸಭೆಗೆ ಬರಬೇಕ ಕಟ್ಟಿ ಮನೆ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯದ ಸ್ವಾಗತವನ್ನು ಬಯಸ್ತಾರೆ. ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸಕಲ ಭೂಮಿ ಡಾಕ್ಟರ್ ಒಡೆಯ ಚಂದ್ರಮಲ್ಲಿಕಾರ್ಜುನ ಮಹಾಸ್ವಾಮಿಗಳಿಗೆ ಕಲ್ಮಠ ಹೊನ್ನಾಳಿ ಇವರಿಗೆ ಕೂಡ ಈ ಗ್ರಾಮದ ವತಿಯಿಂದ ಈ ಗ್ರಾಮ ಎಲ್ಲ ಸರ್ವ ಜನಾಂಗದಿಂದ ಹೃದಯ ಸ್ವಾಗತ ಮತ್ತು ಸುದ್ದಿಯನ್ನು ಮಾತನಾಡಲು ಗರಿಮಠ ಹೂವಿನಡಗರೆ ಇವರಿಗೂ ಕೂಡ ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಇವರ ಅನುಪಸ್ಥಿತಿಯಲ್ಲಿ ಇವರನ್ನು ಕೂಡ ಧರ್ಮಸಭೆಯ ಶ್ರೀ ಜಗನ್ಮಾತೆ ದುರ್ಗಾಂಬಿಕಾ ದೇವಸ್ಥಾನದ ನೂತನ ಗೋಪುರದ ಅಂಗವಾಗಿ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀಗಳಿಗೆ ಪಾದಾರವಿಂದಗಳಿಗೆ ಪರಂಪಟ್ಟು ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಪಾದಾರವಿಂದಗಳಿಗೆ ಪರಂಪಟ್ಟು ಹಾಗೂ ಈ ವೇದಿಕೆ ಮೇಲಿರುವಂತಹ ನಮ್ಮ ಗ್ರಾಮದ ಗುರು ಹಿರಿಯರಿಗೆ ಶರಣು ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನ ಭಕ್ತಿಪೂರ್ವಕವಾಗಿ ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ಈ ಹಿಂದೆ ನಮ್ಮ ಕಾಲೋನಿ ತುಂಬಾ ಒಂದು ನಮ್ಮ ಸಂಸ್ಕೃತಿಯಲ್ಲಿ ಹದಗೆಟ್ಟು ಹೋಗಿತ್ತು. ನಮ್ಮ ಜನಾಂಗ, ನಮ್ಮ ಸಮಾಜ ಕುಡಿತಕ್ಕೆ ಒಳಗಾಗಿ ಅನೇಕ ದುಶ್ಚಟಗಳಿಗೆ ಬಲಿಯಾಗಿ ನಮ್ಮ ಕಾಲೋನಿ ಯಾವತ್ತು, ನಮ್ಮ ಸಮಾಜ ಯಾವತ್ತೂ ಮುಂದುವರಿತಿದ್ರು ಅನ್ನುವಂತ ಮಟ್ಟದಲ್ಲಿ ಬಂದಿತ್ತು. ಹಬ್ಬ ಹರಿದಿನಗಳು ಬಂದ್ರೆ ಯಾಕಂದ್ರೆ ಹಬ್ಬ ಹರಿದಿನಗಳು ಬರ್ತವೆ ಅನ್ನುವಂತ ನಮಗೆಲ್ಲ ಒಂದು ದೊಡ್ಡ ಚಿಂತೆ ಆಗ್ತಿತ್ತು ನಾವೆಲ್ಲ ಸಣ್ಣ ಹುಡುಗರಿದ್ದಾಗ. ಆದರೆ ನಮ್ಮ ಗ್ರಾಮದ ನಮ್ಮ ಹಿರಿಯರು ಸನ್ಮಾರ್ಗ ಶ್ರೀ ಎ ಮಾಲಯ್ಯನವರು ಮತ್ತು ಒಳೆಯಾಚಿ ಕೊಟ್ಟಂತವರು ಇನ್ನು ಅನೇಕ ಗಣ್ಯಮಾನ್ಯರು ಕೊಟ್ಟಂತಹ ಸಲಹೆ ಸನ್ಮಾರ್ಗದೊಂದಿಗೆ ಹಾಗೂ ಈ ಗ್ರಾಮದ ಯಾವತ್ತು ಲಿಂಗೈಕ ಶ್ರೇಷ್ಠ ಬ್ರಹ್ಮೆ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಕೃಪಾಶೀರ್ವಾದದೊಂದಿಗೆ ನಾವುಗಳು ಪುನೀತರಾದವು. ಹಾಗೆಯೂ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಬಂದಿರತಕ್ಕಂಥ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಶ್ರೀ 1005 ಜಗದ್ಗುರುಗಳು ಸಿದ್ಧಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾಸ್ ವರ್ಷದಿಂದ ನಾವೆಲ್ಲ ಪುನೀತರಾಗಿದ್ದೇವೆ. 2022ರಲ್ಲಿ
ನಾವು ಸ್ವಾಮಿಗಳನ್ನ ಹೋಗಿ ಗುರುಗಳನ್ನ ನಮ್ಮ ಗ್ರಾಮದ ಗುರು ಹಿರಿಯರ ಸಮಕ್ಷಮದಲ್ಲಿ ನಾವು ಕೇಳಿಕೊಂಡಾಗ ನಾವು ಭಿನ್ನ ಮಾಡಿದ್ವಿ. ಸದ್ಗುರುಗಳ ಹತ್ರ ಭಿನ್ನ ಮಾಡಿದಾಗ ತಾವು ಬಂದು ನಮ್ಮ ಗ್ರಾಮಕ್ಕೆ ನೀವು ಆಶೀರ್ವಚನೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಗುರುಗಳು ನಗನಗುತ್ತಾ ಸಂತೋಷದಿಂದ ನಮ್ಮ ಗ್ರಾಮಕ್ಕೆ ಬಂದು ದೇವಿಯ ಪ್ರತಿಷ್ಠಾಪನಾ ಮೂರ್ತಿಯನ್ನು ನೆರವೇರಿಸಿಕೊಡುವುದರ ಮೂಲಕ ಅವತ್ತೇ ನಮ್ಮಿಂದ ಒಂದು ಮಾತು ತಗೊಂಡಿದ್ರು. ನೀವು ಈ ದೇವಸ್ಥಾನದ ನೂತನ ಗೋಪುರವನ್ನು ನಿರ್ಮಿಸಿ ಆ ಗೋಪುರಕ್ಕೆ ಕಳಸಾರೋಹಣ ಮಾಡಿ ನಾವೇ ಬಂದು ದಯಮಾಡಿಸಿ ನಿಮ್ಮ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ಆಶೀರ್ವಚನೆ ಮಾಡ್ತೇವೆ ಅಂತ ಹೇಳಿದ್ರು. ಅದರಂತೆ ಶ್ರೀಗಳು ಬಂದಿದ್ದರಿಂದ ಇವತ್ತು ನಮಗೆಲ್ಲರಿಗೂ ತುಂಬಾ ಸಂತೋಷವಾಗಿದೆ. ನಮ್ಮ ಗ್ರಾಮಕ್ಕೆ ಇವತ್ತು ಶಾಂತಿ ಸಿಕ್ಕಿದೆ ಅಂತ ಹೇಳಿ ಪ್ರಾಸ್ತಾವಿಕ ನಮ್ಮ ನುಡಿಯನ್ನ ಮುಗಿಸ್ತೇನೆ. ಯಾಕಂದ್ರೆ ಸಮಯದ ಭಾವನೆಯಿಂದ ತುಂಬಾ ಹೇಳಬಹುದಾಗಿತ್ತು, ನನಗೆ ಇಲ್ಲಿ ಮಾತಾಡಲಿಕ್ಕೆ ಸಹಿತ ಆಗ್ತಾ ಇಲ್ಲ. ಈಗ ಇಷ್ಟು ಹೇಳಿ ನನ್ನ ಪ್ರಾಸ್ತಾವಿಕ ನುಡಿಗಳನ್ನ ಮುಗಿಸ್ತೇನೆ. ಗ್ರಾಮದ ಪರವಾಗಿ ಪ್ರಾಸ್ತಾವಿಕ ನುಡಿ ಸಂದೇಶವನ್ನು ಮಹಾಚಾರ್ಯ ಅಡಿದಾವರಿಗೆ ಸಮರ್ಪಣೆ ಮಾಡಿದ ಎಚ್ ಡಿ ಮನ್ನೇಶ್ವರರು ಕಾರುಣ್ಯದ ಕೃಪಾಶೀರ್ವಾದವನ್ನು ಪಡ್ಕೊಳ್ಳಬೇಕು.